ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ನಮಗೆ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾರೆ ಸಾಮಾನು. 1 ವೀಕಿಗೆ ನಮ್ಮ ಗಾಡಿ ಇಲ್ಲಿ ಪಾರ್ಕ್ ಆಗಿದೆ. ನಿನ್ನೆ ಪಾರ್ಕಿಂಗ್ ಮೊನ್ನೆ ಫ್ರೈಡೇ ಸಿಕ್ಕಿಲ್ಲ. ಓವರ್ ಟೈಮಿಂಗ್ ಇತ್ತು, ಡ್ರೈವಿಂಗ್ ಟೈಮಿಂಗು ಪಾರ್ಕ್ ಮಾಡಿದೆ. ಇಲ್ಲಿಂದ ಒಂದು 3 ಕಿಲೋಮೀಟರ್ ಹೋಗಬೇಕು. ಶಾಪಿಂಗ್ ಬೇಕಂತಂದರೆ ಶಾಪ್ ಮಾಡೋಕ್ಕೆ ಹೋಗ್ತಾ ಇದೆ ತೊಗೊಳ್ಳಿಕ್ಕೆ. ಇನ್ನೊಬ್ಬ ನಮ್ಮ ಕೂಲಿ ಕರಿತಾ ಇದ್ದಾನೆ, ಬಾ ಹೋಗೋಣ ಅಂತ. ಅದು ನನ್ನ ಟ್ರಕ್ಕು, ಇದು ನಮ್ಮ ಕೂಲಿಗ ಇನ್ನೊಬ್ಬರು ಫ್ರೆಂಡು, ಅವ್ರದ್ದು ಟ್ರಕ್ಕು. ಇವರು ಕಮ್ ಬ್ರೋ. ಇವರು ನಮ್ಮ ಫ್ರೆಂಡು. ಇವರು ನಾವು ಮಾರ್ಕೆಟ್ ಹೋಗ್ತಾ ಇದ್ದೀವಿ. ಅವರು ಮಾಲ್ಡೀವ್ಸಿಂದ ಬಂದಿರೋದು. ಇದು ಅವ್ರ ಕೆಮಿಯನ್ನು, ಆ ಕಡೆ ಹಿಂದ್ಗಡೆ ಇರೋದು ನಂದು. ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅರ್ಜುನ್ ವೋಲ್ಗಾಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವನ ಅಣ್ಣ ಮುಂದೆ ಹೋಗ್ತಾ ಇದ್ದಾನೆ ನಡ್ಕೊಂಡು, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಈ ಕಡೆ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಈ ಥರ ಇಲ್ಲಿ ಮನೆ ಇದೆ, ಗಾರ್ಡನ್ ಇದೆ. ಅಲ್ಲಿ ನೋಡಿ ವಾಕ್ ಮಾಡ್ತಾವ್ರೆ, ಅಲ್ಲಿ ಓಡ್ತಾವ್ರೆ ಅಣ್ಣ. ಅಲ್ಲಿ ಮೇಲ್ಗಡೆ ಹೈವೇ ಇದೆ. ಈ ಕಡೆ ಪಕ್ಕದಲ್ಲಿ ಗಾರ್ಡನ್ ಇದೆ. ನೋಡೋಣ, ಗಾರ್ಡನ್ ಗೇಟ್ ಓಪನ್ ಇದ್ದರೆ ಒಳಗಡೆ ತೋರಿಸ್ತೀನಿ ಗಾರ್ಡನ್ ಯಾವ ಥರ ಇರುತ್ತೆ ಅಂತ. ನೋಡಿ, ಇಲ್ಲಿ ವಾಕಿಂಗ್ ಮಾಡ್ತಾವ್ರೆ ಅಣ್ಣ, ಬರ್ತಾ ಇದ್ದಾರೆ ವಾಕಿಂಗ್ ಮಾಡಿಕೊಂಡು. ಟೈಮಿಂಗ್ಸ್ ಇಲ್ಲ ವಾಕಿಂಗ್, ಇದೇ ಟೈಮ್ ಬೇಕು, ಇದೇ ಟೈಮ್ ವಾಕಿಂಗ್ ಹೋಗಬೇಕು ಅನ್ನೋದಿಲ್ಲ. ನಮಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ವಾಕಿಂಗ್ ಮಾಡ್ಬೋದು ಇಲ್ಲಿ. ನೋಡಿ, ವಾಕಿಂಗಿಗೆ ಕಾರ್ ತೊಗೊಂಬರ್ತಾರೆ, ಇಲ್ಲಿ ನಿಲ್ಲಿಸ್ಬಿಟ್ಟು ವಾಕಿಂಗ್ ಮಾಡಿಬಿಟ್ಟು ಮತ್ತೆ ವಾಪಸ್ ಹೋಗ್ತಾರೆ. ಗಾರ್ಡನ್ಗೆ ಹೋಗ್ಬೇಕಾ, ವಾಕಿಂಗ್ ಹೋಗ್ಬೇಕಾ, ಈ ಥರ ರೋಡಿಗೆ ಇಲ್ಲಿ ಅಂತೆಲ್ಲ ಎಲ್ಲಿ ಸಿಗುತ್ತೋ ಅಲ್ಲಿ ಆ ಥರ. ಇದು ನೋಡಿ ಗಾರ್ಡನ್ನು, ಒಳಗಡೆ ಈ ಥರ ಇರುತ್ತೆ ಮರಗಳು. ನೋಡೋಕ್ಕೆ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ. ನಡ್ಕೊಂಡು ಪೆಡಾಸಿಟಿ ಏನು ಎಲ್ಲಿರುತ್ತೆ ಮನುಷ್ಯ ಅಡ್ಡಾಡೋ ಜಾಗ ಮಾತ್ರ ಅಲ್ಲಿ ಮಾತ್ರ ಹೋಗಬೇಕು ಆ ರೋಡಲ್ಲಿ. ಅಕಸ್ಮಾತಾಗಿ ನಾವು ರೈಲ್ವೆ ಕ್ರಾಸ್ ಮಾಡಿದ್ವಿ ಅಥವಾ ಜೀವರ ಕ್ರಾಸ್ ಇಲ್ಲದೆ ರೋಡ್ ಕ್ರಾಸ್ ಮಾಡಿದ್ವಿ ಅಂತಂದರೆ ಇಮಿಡಿಯೇಟಾಗಿ ಪೊಲೀಸ್ ಬರ್ತಾರೆ, ಫೈನ್ ಹಾಕ್ತಾರೆ. ಸರ್ಚ್ ಮಾಡಬೇಕು, ಸರ್ಚ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನೋಡ್ಬೋದು, HTH ಹತ್ರಕ್ಕೆ ಬರ್ತಾಯಿದ್ದೀವಿ ಈಗ ನಡ್ಕೊಂಡು. ಇದು ನೈಟ್ ಓಪನ್ ಆಗುತ್ತೆ. ಬಾರ್ ಆ್ಯಂಡ್ ರೆಸ್ಟೋರೆಂಟು, ಡ್ಯಾನ್ಸಿಂಗ್ ಎಲ್ಲ ಇರುತ್ತೆ. ಈ ಚೇರ್ ಎಲ್ಲ ಇಲ್ಲಿ ಹಾಕ್ತಾರೆ, ಟೇಬಲ್ಸು ಚೇರ್ಸು ಎಲ್ಲ ಸರೌಂಡಿಂಗ್ ಇಲ್ಲಿ ಹಾಕ್ತಾರೆ. ಅಂಬ್ರೆಲಾ ಇದೆಲ್ಲ ನೋಡ್ಬೋದು, ಗಿಡಗಳು ಯಾವ ಥರ ಇದೆ ಅಂತ. ಈಗ ಚಿಗುರುತ್ತಿದ್ದು, ಇಷ್ಟು ದಿವಸ ಸ್ನೋ ಇತ್ತು, ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಇದೆಲ್ಲ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅವಾಗ ನೋಡಲಿಕ್ಕೆ. ನೆಕ್ಸ್ಟ್ ಟೈಮ್ ಈ ಕಡೆ ಬಂದರೆ ಇದೆಲ್ಲ ತೋರಿಸ್ತೇನೆ ನಿಮಗೆ. ಇದು ಎಕ್ಸಸೈಸ್ ಮಾಡಲಿಕ್ಕೆ ಇದು. ಇಲ್ಲಿ ನೋಡ್ಬೋದು ನೀವು, ಈ ಥರ ಇರುತ್ತೆ. ಇದು ಯಾವ ಥರ ಮಾಡೋದು ಬರ್ತಿರ್ತಾರೆ, ಇದು ನನಗೆ ಅರ್ಥ ಆಗ್ತಾಯಿಲ್ಲ. ಬಟ್ ನಾನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ನೋಡ್ತೇನೆ. ಸ್ಪ್ಯಾನಿಷಲ್ಲಿದೆ ಇದೆಲ್ಲ, ಈ ಥರ ಇದೆ. ಇದು ಯಾವ ಥರ ಮಾಡೋದು ನನಗೆ ಗೊತ್ತಿಲ್ಲ. ಇದು ಗೊತ್ತು, ಇದು ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆ ಇದೆ, ಮಾಡ್ತೀವಿ ನಾವು. ಈ ಥರ ಇರುತ್ತೆ. ಇದು ಕೈಗೆ ಎಕ್ಸಸೈಸು. ಇದು ಕುತ್ಕೊಂಡು ಸೈಕಲ್ ಪೆಡಲ್ ಹೊಡೆಯೋದು. ಇದು ಹಲೋ, ಈ ಥರ ಇರುತ್ತೆ. ನೋಡಿ ಗಿಡಗಳು ಎಷ್ಟು ಸುಂದರವಾಗಿದೆ ಅಲ್ವಾ, ನೋಡಲಿಕ್ಕೇ ಚೆನ್ನಾಗಿದೆ ಅಲ್ವಾ. ಹೋಗೋಣ, ಹಂಗೆ ಮುಂದೆ ಹೋಗೋಣ. ಇಲ್ಲಿ ನೋಡಿ ಬಾಕ್ಲೆಟ್ಸ್ ಯಾವ ಥರ ಗಾರ್ಡನ್ನು ತುಂಬ ಚೆನ್ನಾಗಿದೆ. ಬಟ್ ಇವ್ರಿಗೂ ಸ್ಪ್ಯಾನಿಷ್ ಬರಲ್ಲ, ನನಗೂ ಬರಲ್ಲ. ಬಟ್ ನಾನು ಕವರೇಜ್ ಮಾಡ್ತೇನೆ. ಏನಕ್ಕಂದರೆ ನಾನು ಟ್ರಾನ್ಸ್ಲೇಟ್ ಆ್ಯಪ್ ಯೂಸ್ ಮಾಡ್ತೀನಿ. ಹೀಗಾಗ್ಬಿಟ್ಟು ಪೂರ್ತಿ ಅರ್ಥ ಆಗೋಲ್ಲ. ಸ್ವಲ್ಪ ನನಗೆ ಟ್ರಾನ್ಸ್ಲೇಟ್ ಯೂಸ್ ಮಾಡೋದ್ರಿಂದ ಪೂರ್ತಿ ಗೊತ್ತಾಗುತ್ತೆ ಸ್ಪ್ಯಾನಿಷ್. ಸ್ವಲ್ಪ ನನಗೆ ಅರ್ಥ ಆಗುತ್ತೆ ಸ್ಪ್ಯಾನಿಷ್ ಲ್ಯಾಂಗ್ವೇಜು, ಬಟ್ ಫುಲ್ಲಾಗಿ ಬರೋಲ್ಲ. ಓಲಾ ಅಂದರೆ ನಾಯಿ ಅಂತ ಸ್ವಲ್ಪ ಗೊತ್ತು. ನೋಡಿ, ಸ್ಟ್ರೇಟ್ ಪಾರ್ಕಿಂಗ್ ಇದು. ಅಲ್ಲಿ ಒಂದು ಕಂಬ ಇರುತ್ತೆ, ಅಲ್ಲಿ ಪೇ ಮಾಡಬೇಕು. ಪೇ ಮಾಡಿಬಿಟ್ಟು ಗಾಡಿ ಹಾಕಬೇಕು, ಇಲ್ಲಾಂದರೆ ಫೈನ್ ಬರುತ್ತೆ. ಇದು ನೋಡಿ ಜಿಬರ್ ಕ್ರಾಸಿಂಗ್, ನಾವು ಕ್ರಾಸ್ ಮಾಡ್ತಾ ಇರೋದು. ಇಲ್ಲೇ ಕ್ರಾಸ್ ಮಾಡಬೇಕು. ಈಗ ನೋಡಿ, ಅವರು ಕ್ರಾಸ್ ಮಾಡಿದ್ರು ಹಂಗಾಗಿ. ಬಟ್ ಪೊಲೀಸ್ನವರಿಲ್ಲ, ಪರವಾಗಿದ್ದು ಅವ್ರು ಇಲ್ಲಿ ಅವರೇ ಏನೋ ಹೇಳ್ತಾರೆ. ಬಟ್ ನಾವು ಈ ಥರ ಇದು ಮಾಡಲಿಕ್ಕೆ ಆಗಲ್ಲ, ಕ್ರಾಸ್ ಮಾಡಲಿಕ್ಕೆ ಆಗಲ್ಲ ರೋಡ್ನ. ಇದು ನೋಡಿ ಪಾರ್ಕು.
ವೀಕೆಂಡು ಫುಲ್ ರೆಸ್ಟ್ ಅಂದರೆ ರೆಸ್ಟ್ ಇಲ್ಲಿ ಎಲ್ಲ ರೆಸ್ಟ್ ಮಾಡ್ತಾಯಿರ್ತಾರೆ. ಸಿಟಿ ಒಳಗೆ ಎಂಟ್ರಿ ಆಗ್ತಾ ಇದ್ದೇವೆ ಇವಾಗ. ಸಿಗ್ನಲ್ ಇದೆ, ಈ ಪೊಲೀಸ್ ಯಾರೂ ಇಲ್ಲ, ಅದನ್ನು ರೂಲ್ಸ್ ಫಾಲೋ ಮಾಡ್ತಾರೆ, ನಿಂತ್ಕೊತಾರೆ. ಇಲ್ಲಿ ಸ್ಪೀಡ್ ಲಿಮಿಟ್ ಇರುತ್ತೆ, ಇದೇ ಸ್ಪೀಡಲ್ಲೇ ಹೋಗಬೇಕು ಅಂತ, ಅದೇ ಸ್ಪೀಡಲ್ಲೇ ಹೋಗ್ತಾರೆ. 30 ಇದ್ದರೆ 30, 50 ಇದ್ದರೆ 50 ಸ್ಪೀಡು ಲಿಮಿಟ್ ಮೇಂಟೈನ್ ಮಾಡ್ತಾರೆ. ಸಿಗ್ನಲ್ ಜಂಪ್ ಮಾಡಲ್ಲ. ಅಕಸ್ಮಾತಾಗಿ ಪೆಡಾಸ್ಟ್ರಿಯನ್ ಕ್ರಾಸ್ ಮಾಡ್ತಾರೆ, ಸಿಗ್ನಲ್ ಬಿದ್ದಿಲ್ಲ ಅಂತಂದ್ರೆ ಜೀವರ ಕ್ರಾಸ್ ಮಾಡ್ತಾರೆ, ಅಂದರೆ ಗಾಡಿ ನಿಲ್ಲಿಸ್ತಾರೆ. ಏನು ಇಂಪಾರ್ಟೆಂಟು. ಈಗ ನೋಡಿ ಅಲ್ಲಿ ಬಂದು ಸಿಗ್ನಲ್ಲು ಪೆಡಾಸ್ಟ್ರಿಯನ್ನು ಈ ಥರ ನೋಡ್ಬೋದು. ಗೋಕಾಕ್ ಗಾಡಿ ಪೆಡಾಸ್ಟ್ರಿ ಅಂತ ಸೈಕಲ್ ಹೋಗ್ಲಿಕ್ಕೆ, ಸೈಕಲ್ಲು ಇಲ್ಲಿ ತೊಗೊಂಡು ಹೋಗೋದು. ಇವಾಗಲೇ ವಿಡಿಯೋ ತುಂಬ ದೊಡ್ಡದಾಯ್ತು ಅನಿಸುತ್ತೆ, ಕ್ಷಮಿಸಿ. ಇನ್ನೊಂದು ವಿಡಿಯೋ ನೆಕ್ಸ್ಟ್ ಮಾಡಿ ಹಾಕ್ತೀನಿ. ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ.